ಅಜ್ಜಿ ಎಲ್ರಿಗೂ ಪಾನಕ ಕೊಟ್ಟೆ. ಇನ್ನೂ ಅತ್ತಾಗಿರೋರ್ಗೆ ಯಾರಿಗೂ ಕೊಟ್ಟಿಲ್ಲ ಕಡ್ಲ. ಹೋಗು ನಿಮ್ಮ ಅವನ್ಗೆ ಹೇಳಿ ಇನ್ನೊಂದಷ್ಟು ಪಾನಕ ಮಾಡಿಸ್ಕೊಂಬ. ಸರಿ ಕಣಜ್ಜಿ. ಗುಡ್ದೋಳು ನಾನಿಲ್ಲಿ ಪಾತ್ರೆ ತೊಳಿತಾ ಇದ್ದೀನಿ, ಅಲ್ಲಿ ಆದ್ರ ಗುಡ್ದೋಳು ನೆಮ್ಮದಿಯಾಗಿ ಲಗ್ನ ಆಯ್ತಾವಳೆ. ಇದು ಒಂದ್ ಜನ್ಮನ. ನನ್ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ, ಬರೀ ಇದೇ ಆಗೋಯ್ತು ನನ್ಗೆ. ಅವ್ವ ಅಜ್ಜಿಗಿನ್ನ ಪಾನಕ ಬೇಕಂತೆ. ಬೇಕು ಅಂದ್ರೆ ಅವ್ರನ್ನೇ ಬಂದು ಮಾಡ್ಕೊಂಡು ಹೋಗೋ ಕೇಳು. ನನಗೂ ಆ ದೇವ್ರು ಕೊಟ್ರದ್ 2 ಕೈ, 10 ಕೊಟ್ಟವನ ಹೋಗಂಗಂತ ಹೇಳು. ಅವ್ವ ಎಲ್ರೂ ಹೊಸ ಸೀರೆ ಉಟ್ಕೊಂಡವ್ರೆ, ನೀನ್ಯಾಕವ್ವ ಹಳೆ ಸೀರೆ ಉಟ್ಕೊಂಡಿದ್ಯಾ? ಅದನ್ನ ನಂತವ ಕೇಳ್ತಿದ್ಯಾ? ಹೋಗಿ ನಿಮ್ಮ ಅಪ್ಪಯ್ಯನ್ ಕೇಳು. ಅವ್ವ ಈಡ್ ದಿನ ಲಚ್ಚಿ ಅಕ್ಕನೇ ಎಲ್ಲ ಕೆಲಸ ಮಾಡ್ತಿದ್ಲು. ಈಗ ಲಚ್ಚಿ ಅಕ್ಕ ಲಗ್ನ ಆಗಿ ಪ್ಯಾಟಕ್ ಹೋಗಕ್ಕೆ ಎಲ್ಲ ಕೆಲಸ ನಿನ್ನೆ ತಾನೇ ಮಾಡ್ಬೇಕು. ಈಗ ನೀನ್ ಮರ್ಯಾದೆಯಿಂದ ಬಾಯಿ ಮುಚ್ಕೊಂಡು ಹೊರಗೆ ಹೋಗ್ತೀಯಾ, ಇಲ್ಲ ನೀನ್ 4 ಕೊಡ್ಲಾ? ನನ್ನ ಮಗ ಹೇಳಿದ್ದು ದಿಟ್ಟಾನೇ ಅಲ್ವಾ? ಇಷ್ಟು ವರ್ಷದಿಂದ ಲಚ್ಚಿ ಈ ಮನೇಲಿ ಕೆಲಸದೊಳಗಿಂತ ಹೆಚ್ಚಾಗಿ ದುಡಿತಿದ್ಲು. ಬೈದ್ರು ಉಗಿದ್ರು, ಒಂದ್ ವೇಳೆ ಹೊಡೆದ್ರು ತುಟ್ಟುಕ್ ಪಿಟ್ಟುಕ್ಕಂದೆ ಇಡೀ ಮನೆ ಕೆಲಸನ ಆರಾಮಾಗಿ ಮಾಡ್ಕೊಂಡಿದ್ಲು. ನಾನು ಕೆಲಸ ಮಾಡ್ತೀನಿ ಅಂತ ನಾಟಕ ಆಡ್ಕೊಂಡು ಆರಾಮಾಗಿದ್ದೆ. ಲಚ್ಚಿ ಮದುವೆ ಆಗಿ ಹೋದ್ಲು ಅಂದರೆ ಇಡೀ ಮನೆ ಕೆಲಸ ನನ್ನ ತಲೆಗೆ ಬರ್ತೈತೆ. ನನ್ನ ಜೀವನ ನರಕ ಆಗೋಯ್ತದೆ. ಆ ನರಕ ಯಾರಿಗೂ ಬೇಡ ದೇವ್ರೆ. ಹೆಂಗಾರ ಮಾಡಿ ನನ್ನ ಗಂಡನ ತಲೆ ಸವರಿ ಈ ಮನೆಯಿಂದ ಹೊರಗಡೆ ಕರ್ಕೊಂಡೋಗ್ಬೇಕು. ಇಲ್ಲ ಅಂದರೆ ಈ ಮನೇಲಿ ಕೆಲಸದೊಳಾಗ್ಬಿಡ್ತೀನಿ. ಆಟಯ ಎಲ್ಲೋದ ನನ್ನ ಗಂಡ ಅನ್ನಿಸ್ಕೊಂಡವನು. ಇವತ್ತು 2ರಲ್ಲಿ ತೀರ್ಮಾನ ಆಗಲೇಬೇಕು. ನಾನು ಈ ಮನೆ ಕೆಲಸದವಳ ಇಲ್ಲ ಈ ಮನೆ ಹಿರಿ ಸೊಸೆನಾ ಅಂತ. ನನ್ನನ್ನು ಅಡುಗೆ ಮನೆ ಕೋಣೆಯಲ್ಲಿ ಕೂಡ ಹಾಕಿ ಇವರೆಲ್ಲ ಇಲ್ಲಿ ಮಜಾ ಮಾಡ್ತಾವ್ರೆ. ಇವ್ರಿಗೆಲ್ಲ ಸರಿಯಾಗಿ ಬುದ್ಧಿ ಕಲಿಸ್ತಾ ಇದ್ರೆ ನಾನು ನಮ್ಮ ಅಪ್ಪಂಗೆ ಗುಡ್ತಾವಳೆ ಅಲ್ಲ. ಎಲ್ಲ ನಾವು ಅನ್ಕೊಂಡಂಗೆ ನಡೀತಾ ಇದೆ ತಾನೇ? ನೀನೇನು ಯೋಚನೆ ಮಾಡ ಮಾವಯ್ಯ. ನಮ್ಮವ್ರು ಎಲ್ಲ ಆಯಕಟ್ಟಿನ ಜಾಗದಾಗ ಅವ್ರೆ, ಯಾವನು ಮಿಸ್ಕಾಡಂಗಿಲ್ಲ. ನಂಗೆ ಬ್ಯಾರೆ ಯಾರ್ದು ಯೋಚನೆ ಇಲ್ಲ. ಆ ರುದ್ರಪ್ಪಂದೆಯ ಅವನೆಂತ ಐನಾತಿ ನನ್ನ ಮಗ ಅಂದ್ರೆ ಬೆಂಕಿ ಇಲ್ದೇನೆ ಹೊಗೆ ಆಡಿಸ್ಬಿಡ್ತಾನೆ. ಅಂಥವನು ಲಗ್ನದ ಮನೆಗೆ ಬಂದು ಇಲ್ಲಿ ಸಲ್ಲದ ಕಿತಾಪತಿ ಮಾಡಿ 10 ಜನರ ಮುಂದೆ ನನ್ನ ಮಾನ ಮರ್ವದೆ ತೆಗೆದುಬಿಟ್ಟಾನು ಅಂತ. ನನ್ನ ಮೇಲೆ ನಿಂಗೆ ಇನ್ನೂ ನಂಬಿಕೆ ಬರ್ತಾ ಇಲ್ವಾ ಮಾವಯ್ಯ? ರುದ್ರಪ್ಪ ಅಲ್ಲ, ಅವ್ರ ಅಪ್ಪನೇ ಬಂದ್ರು ಏನು ಮಾಡೋಕ್ಕಾಗಿಲ್ಲ. ಯಾವ ನಾರ ಉಸಿರು ಬಿಟ್ರೆ ಕಾಲ್ ಮುರಿದು ಕೈ ಕೊಡಿ ಅಂತ ಹೇಳಿವ್ನಿ ಮಾವಯ್ಯ. ಈ ಊರ್ನಾಗೆ ನಮ್ಮ ಎದುರು ನಿಂತು ಮಾತಾಡೋಗಂಟು ಯಾವನವನು ಹೇಳು? ತಮ್ಮಯ್ಯ ಯಾಕಲ್ಲ ಇಟ್ಟೊಂದು ಯೋಚನೆ ಮಾಡಿಯಾ? ಬಸವ ಹೇಳಿದ್ ಕೇಳಿಸ್ಕೊಳ್ಳಿಲ್ವಾ? ಮಾವಯ್ಯ ನೀ ಏನು ಚಿಂತೆ ಮಾಡಬೇಡ, ಎಲ್ಲ ನಾನು ನೋಡ್ಕೊತೀನಿ ಅಂತ. ನನ್ನ ಮಗನ ಏನಿಲ್ಲ ಅನ್ಕೊಂಡಿದ್ಯಾ ನೀನು? ನೆನ್ನೆ ಮೊನ್ನೆಯಿಂದ ನೋಡ್ತಿದ್ಯಾ ಅವನು ಎಂಥವನು ಅಂತ ನಿನ್ಗೆ ಗೊತ್ತಿಲ್ವಾ? ನೋಡ್ಲಾ, ಯಾ ಇಸಿಯನ್ನು ತಲೆಗೆ ಹಾಕಬೇಡ. ಈಗ ನಾಳೆ ಲಗ್ನ ಆಗಕ್ಕೆ ಜುಮ್ ಅಂತ ತಯಾರಾಗು. ನಾಳೆ ಆಗೋ ಲಗ್ನ ತಪ್ಸಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಗಿರಿ, ನಿಮ್ಮ ಅಪ್ಪ ನೋಡ್ದನ್ಲ? ಅಪ್ಪ ಅಜ್ಜಿ ತಾತ ಕೋಣೆಯಲ್ಲಿ ಮಾತಾಡ್ತಾವ್ರೆ. ಎಷ್ಟೇ ಹೇಳಿದ್ರು ಏನೇ ಹೇಳಿದ್ರು ನನ್ನ ಮನಸ್ಸೊಳಿಕೆ ಏನೋ ಅನ್ನಿಸ್ತಾ ಇದೆ. ನೀನು ಯಾಕೆ ಹೆದರ್ಕತಿದ್ಯಾ ಅಂತ ನಂಗೆ ಅರ್ಥ ಆಯ್ತಲ್ಲ ಅವಯ್ಯ. ಆ ಹುಡುಗನ ಫೋಟೋ ಹೆಂಗೆ ಸಿಕ್ತು, ಆ ಫೋಟೋ ನಮ್ಮನೊಳಗೆ ಬಂದು ಹೆಂಗೆ ಸೇರ್ಕತ್ತು ಅಂತ ನಂಗಂತೂ ಗೊತ್ತಿಲ್ಲ. ಲಗ್ನ ಪತ್ರಿಕೆಲಿರೋ ಹುಡುಗ ಲಗ್ನದ ಗಂಟ ಬತ್ತಾನೆ ಅಂತ ಯಾಕೆ ನೀ ಅನ್ಕತೀಯ? ಅದು ಈ ಜಲಂದಾಗೆ ಸಾಧ್ಯ ಇಲ್ಲ ಕಣ್ಲ ತಮ್ಮಯ್ಯ. ನಾಳೆ ನೀನು ಲಚ್ಚಿ ಕುತ್ತಿಗೆ ತಾಳಿ ಕಟ್ಟದ್ನ ತಪ್ಸಕ್ಕೆ ಯಾರ ಕೈಯಿಂದನೂ ಸಾಧ್ಯ ಇಲ್ಲ. ನಮ್ಮ ಅಟ್ಟಿ ಅದೃಷ್ಟ ದೇವತೆ ಸಾಯ ಗಂಟ ಈ ಅಟ್ಟಿಗೆ ಕಾಲು ಮುರ್ಕೊಂಡು ಕೆಲಸದೊಳಗೆ ಬಿದ್ದಿರ್ತಾಳೆ. ಯು ಆರ್ ಎ ಫೂಲ್ ಚಂದನ್. ಜಗತ್ತಿನ ಎಲ್ಲಾ ಪ್ರೇಮಿಗಳ ಹಾಗೆ
ನೀನು ಒಬ್ಬ ಜಗಶ್ರೇಷ್ಠ ಮೂರ್ಖ. ನಿನ್ನ ಪ್ರೇಮನ ನಿನ್ನ ಅಜ್ಜಿ ನಿನ್ನ ತಾಯಿ ಗೌರವಿಸ್ತಾರೆ ಅಂತ ಅನ್ಕೊಂಡ? ಅದೇ ನಿನ್ನ ಮೂರ್ಖತನ. ಅವರು ನಿನ್ನ ಪ್ರೀತಿಸೋದು ನೀನು ಅವ್ರ ಮಾತು ಕೇಳಲಿ ಅಂತ. ಆದರೆ ನೀನು ನಂಬಿ ಪ್ರೀತಿಸಿದ್ದು ನಿನ್ನ ಅಮ್ಮ ಅಜ್ಜಿ ನೀನು ಹೇಳ್ದಾಗ ಕೇಳ್ತಾರೆ ಅಂತ. ಅದೆಲ್ಲ ಸುಳ್ಳು ಚಂದನ್. ಪ್ರಪಂಚದಲ್ಲಿ ಎಲ್ಲರೂ ಸ್ವಾರ್ಥಿಗಳೇ, ನಿಜ, ಎಲ್ಲರೂ ಸ್ವಾರ್ಥಿಗಳೇ. ಅದಿಷ್ಟು ದಿನ ನನಗೆ ಅರ್ಥನೇ ಆಗಿರಲಿಲ್ಲ, ಇವತ್ತು ಅರ್ಥ ಆಯ್ತು. ಅವ್ರಿಗೆ ಅವ್ರ ಜೀವನನೇ ಮುಖ್ಯ, ನನಗೆ ನನ್ನ ಜೀವನನೇ ಮುಖ್ಯ. ಯಾರು ಎಷ್ಟೇ ವಿರೋಧಿಸಿದ್ರೂ ಚಿಂತೆ ಇಲ್ಲ, ಐ ಡೋಂಟ್ ಕೇರ್. ನಾನು ಮದುವೆ ಆದ್ರೆ ಅದು ಶ್ರುತಿನೇ. ನಾನು ಸುಖವಾಗಿರ್ಬೇಕು ಅಂದ್ರೆ ನನಗಿರೋದು ಇದೊಂದೇ ದಾರಿ. ಚಂದು, ಎಲ್ಲಿದ್ಯಾ ನೀನು? ಯಾಕೆ ಫೋನ್ ಸ್ವಿಚ್ ಆಫ್ ಮಾಡಿದ್ಯಾ? ಮತ್ತೇನಾದ್ರೂ ಫೋನ್ ಸ್ವಿಚ್ ಆಫ್ ಮಾಡಿದ್ರೆ ನೀನ್ ಎಲ್ಲಿದ್ಯೋ ಅಲ್ಲಿಗೆ ಬಂದು ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಐ ಆಮ್ ಸಾರಿ ಶ್ರುತಿ, ನಾನು ಫೋನ್ ಸ್ವಿಚ್ ಆಫ್ ಮಾಡಿದ್ದಕ್ಕೆ ಕಾರಣ ಇದೆ. ನಿನಗೆ ನನ್ನ ಮದ್ವೆ ಆಗದೆ ಇರೋದಕ್ಕೆ 1000 ಕಾರಣ ಇದೆ, ಇನ್ನ ಫೋನ್ ಸ್ವಿಚ್ ಆಫ್ ಮಾಡೋದಕ್ಕೆ ಕಾರಣ ಇಲ್ಲದೆ ಇರುತ್ತಾ? ನಾ ಹೇಳೋದನ್ನ ಸ್ವಲ್ಪ ಸೀರಿಯಸ್ ಆಗಿ ಕೇಳು ಶ್ರುತಿ. ನಮ್ಮ ಮನೆಯಲ್ಲಿ ನಮ್ಮಿಬ್ರು ಮದ್ವೆನ ಯಾರೂ ಒಪ್ತಾ ಇಲ್ಲ, ನಮ್ಮ ಅಮ್ಮನೇ ಒಪ್ತಾ ಇಲ್ಲ. ಅದಕ್ಕೆ ನಾನು ಒಂದು ತೀರ್ಮಾನಕ್ಕೆ ಬಂದಿದ್ದೀನಿ. ನಾವಿಬ್ರು ಮದ್ವೆ ಆಗ್ಬಿಡೋಣ ಶ್ರುತಿ. ಹೊಸ ಜೀವನ ಶುರು ಮಾಡೋಣ. ನಾನೆಲ್ಲ ಅರೇಂಜ್ಮೆಂಟ್ ಆದ್ಮೇಲೆ ನಿನಗೆ ಫೋನ್ ಮಾಡ್ತೀನಿ. ನೀನು ನನ್ನ ಜೊತೆ ಬರ್ತೀಯಾ ಅಲ್ವಾ? ಯಾಕಿಂತ ಪ್ರಶ್ನೆ ಕೇಳ್ತಿದ್ಯಾ ಚಂದು? ನೀ ನನ್ನ ಜೊತೆ ಇರೋದೇ ಆದ್ರೆ ನಾನು ನಿನ್ನ ಜೊತೆ ಜಗತ್ತಿನ ಯಾವ ನರ್ಕಕ್ಕೆ ಬರೋದಕ್ಕೂ ರೆಡಿ ಇದ್ದೀನಿ. ನಾನು ನಿನ್ನ ಫೋನ್ಗೋಸ್ಕರನೇ ಕಾಯ್ತಾ ಇರ್ತೀನಿ. ಯು ಟೇಕ್ ಕೇರ್. ಬಾಯ್ ಶ್ರುತಿ. ಅಂದ್ರೆ ನಾಳೆ ಲಚ್ಚಿನ ಲಗ್ನ ಆಯ್ತಿರೋದು ಚಿಕ್ಕಪ್ಪನ? ನನಗ್ ಗೊತ್ತಿತ್ತು, ನನಗ್ ಮೊದ್ಲೇ ಗೊತ್ತಿತ್ತು. ಈ ಅಟ್ಟಿನಲ್ಲಿ ಏನೋ ನಡಿಬಾರ್ದೆ ನಡೀತಾ ಐತೆ ಅಂತ ನನಗ್ ಮೊದ್ಲೇ ಗೊತ್ತಿತ್ತು. ಆದ್ರೆ ಏನು ಅಂತ ಗೊತ್ತಿರ್ಲಿಲ್ಲ. ಈಗ ಗೊತ್ತಾಯ್ತು ಬಿಡಿ. ಯಾರವ್ರು ಆಡೋ ಮಾತನ್ನ ಕತ್ ಕೇಳಿಸ್ಕೋಬಾರ್ದು ಅಂತ 1000 ಕಿತ ಹೇಳಿಲ್ಲ ನಾನು. ಇದೇನಾ ನಿಮ್ಮ ಅಪ್ಪ ನಿಂಗೆ ಹೇಳ್ಕೊಟ್ಟಿರೋದು? ಅವಯ್ಯ, ನೀವು ಹೂ ಅನ್ನವಯ್ಯ. ಈಗಲೇ ಇವಳು ನಾಲಿಗೆ ಕತ್ತರಿಸಿ ಬಿಸಾಕ್ತೀನಿ. ಈಗ ನಾನಂತದ್ ಏನ್ ಅನ್ಬಾರದು ಅಂದೆ ಅಂತ ನಿನ್ನ ನಾಲ್ಗೆ ಕತ್ತರಿಸ್ತೀಯಾ? ಏಯ್, ಹೊಸಿ ಮೆಲ್ಲಗ್ ಮಾತಾಡು. ಹೊಟ್ಟಿ ತುಂಬಾ ಜನಗಳವ್ರೆ. ಲೋ ಬಸವ, ನೀನು ಹೊಸಿ ಸುಮ್ಕಿರ್ಲ. ನಾವೇನಾರು ಕಿತ್ತಾಡಿದ್ರೆ ಜನಗಳಿಗೆ ಗೊತ್ತಾಯ್ತದೆ. ಆಮೇಲೆ ಕಟ್ಟೆಯ ನಗರ್ ಮುಂದೆ ಎಡವು ಬಿದ್ದಂಗ ಆಯ್ತದೆ. ಈಗ ನಾನು ಅದೇನ್ ಅನ್ಬಾರದು ಅಂದೆ ಅಂತ ನಿಮ್ ಮಗ ನನ್ ಮೇಲೆ ಹಿಂಗ್ ರೇಗ್ತಾವ್ರೆ. ಚಿಕ್ಕಪ್ಪನ ಲಚ್ಚಿನ ಮದ್ವೆ ಆಗ್ತಿರೋದು ಅಂತ ಗೊತ್ತಾದ್ಮೇಲೆ ನಂಗೆ ಏನ್ ಸಂತೋಷ ಆಯ್ತು ಅಂತ ನಿಮ್ಗೇನ್ ಗೊತ್ತು? ಲಚ್ಚಿ ಲಗ್ನ ಹಾಕಿ ಹೋದ್ಮೇಕೆ ಇಡೀ ಅಟ್ಟಿ ಕೆಲಸ ಎಲ್ಲ ನಾನೇ ಮಾಡ್ಬೇಕಲ್ಲ, ಏನಪ್ಪ ಮಾಡೋದು ಶಿವನೇ ಅಂತ ಮನ್ಸಲ್ಲೇ ಗೋಳಾಡ್ತಿದ್ದೆ. ಈಗ ಲಚ್ಚಿ ಮದ್ವೆ ಆಗಿ ಹೋಗಕ್ಕಿಲ್ಲ ಅಂತ ಗೊತ್ತಾದ್ಮೇಲೆ ಸ್ವಲ್ಪ ಸಮಾಧಾನ ಆಯ್ತು. ಅಲ್ಲ ಕಣಮ್ಮಿ, ಲಗ್ನದ ವಿಷಯ ಕೇಳಿ ಸಂತೋಷ ಆಯ್ತು ಅಂತೀಯ, ಮತ್ತೆ ಮಕ ಯಾಕೆ ಹಿಂಗ್ ಮಾಡಿಕೊಂಡಿದೀಯಾ? ನೀವು ಲಗ್ನ ಆಯ್ತಿದ್ದೀರಾ ಅಂತ ನಿಮಗೆ ಸಂತೋಷ, ಮಗಳು ಲಗ್ನ ಮಾಡ್ತಿದೀವಿ ಅಂತ ಅತ್ತೆಗೆ ಸಂತೋಷ, ತಂಗಿ ಲಗ್ನ ಆಯ್ತಾವಳಲ್ಲ ಅಂತ ಅಣ್ಣಗೆ ಸಂತೋಷ. ನಿಮ್ಮೆಲ್ರೂ ಸಂತೋಷಗಳ ಮಧ್ಯೆ
ನನ್ನ ಕಷ್ಟ ಕೇಳೋರು ಯಾರು? ಅಲ್ಲ ಮೀ, ನಿಂಗೆ ಏನು ಕಷ್ಟ ಅಂತ ಹೇಳಿದ್ರಲ್ವಾ, ನಮಗೂ ಗೊತ್ತಾಗೋದು. ನಿನ್ನ ಮನ್ಸ್ನಾಗೆ ಅದೇನು ಅನ್ಕೊಂಡಿದ್ಯೋ ಹೇಳೆ. ಎಲ್ಲಿ ಹೊರಟಿದ್ಯಾ? ಅಮ್ಮನ ಮನೆಗೆ. ನಾನೊಬ್ಳೇ ಅಲ್ಲ, ನನ್ನ ಜೊತೆ ನೀನು ಗೊಂಬೆ ಇಬ್ರು ಬರ್ತಾ ಇದ್ದೀರ. ಕಲ್ಪನಾ, ನೀನು ಹೋಗಿ ಬರೋ ಹಾಗಿದ್ರೆ ಹೋಗ್ಬಾ. ಗೊಂಬೆ ನಾನು ಯಾಕೆ? ನಾನು ಈಗ ತಾನೇ ನನ್ನ ಕ್ಲೈಂಟ್ಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೀನಿ. ನನ್ನನ್ನು ಕೇಳಿ ಅಪಾಯಿಂಟ್ಮೆಂಟ್ ಕೊಟ್ಟಿದ್ಯಾ? ಮೊದಲು ಅದನ್ನು ಕ್ಯಾನ್ಸಲ್ ಮಾಡು. ಕಲ್ಪನಾ, ಅಂಥ ಇಂಪಾರ್ಟೆಂಟ್ ಕೆಲಸ ಏನಿದೆ? ಇಂಪಾರ್ಟೆಂಟ್ ಆಗಿರೋದಕ್ಕೆ ಹೇಳ್ತಾ ಇರೋದು. ನನ್ನ ಗೊಂಬೆನ ಚಂದನಿಗೆ ಪರಿಚಯ ಮಾಡಿಸ್ಬೇಕು. ಅಷ್ಟೇ ಅಲ್ಲ, ಮದುವೆ ಬಗ್ಗೆನೂ ಮಾತಾಡಬೇಕು. ಅದಕ್ಕೆ ಹೋಗ್ತಾ ಇರೋದು. ಕಲ್ಪನಾ, ಗೊಂಬೆಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಗೊತ್ತಾದ್ರೂ ನೀನು ಯಾಕೆ ಈ ರೀತಿ ಹಠ ಮಾಡ್ತಾ ಇದೆಯಾ? ನನಗಂತೂ ಅರ್ಥ ಆಗ್ತಿಲ್ಲಪ್ಪ. ಏನು ಹೇಳ್ತಾ ಇದೆಯಾ? ಸ್ವಲ್ಪ ತಾಳ್ಮೆಯಿಂದ ಕೂತು ಯೋಚನೆ ಮಾಡು ಕಲ್ಪನಾ. ನಾನು ಏನು ಹೇಳ್ತಾ ಇದ್ದೀನೋ ಅದು ನಿನಗೆ ಅರ್ಥ ಆಗುತ್ತೆ. ಆಮೇಲೆ ನಿನ್ನ ನಿರ್ಧಾರ ಬದಲಾಗತ್ತೆ. ನಿನ್ನ ಮಗಳು ನೆಟ್ಟಗೆ ಕಾಲೇಜ್ಗೆ ಹೋಗ್ಬಿಟ್ಟು ಬಂದಿದ್ರೆ ನಾನು ಇಷ್ಟೆಲ್ಲ ಮಾಡ್ತಾ ಇರಲಿಲ್ಲ. ಓದು ಅಂತ ಕಾಲೇಜಿಗೆ ಕಳಿಸಿದ್ರೆ ಯಾವ ಜೊತೆನೋ ಓಡಾಡ್ಕೊಂಡಿದ್ದಾಳೆ. ಇಷ್ಟೆಲ್ಲ ಗೊತ್ತಿದ್ದು ಸುಮ್ಮನೆ ಇದೆಯಲ್ಲ, ನೀನ್ ಯಾವ ಸೀಮೆ ತಂದೆ? ಕಲ್ಪನಾ, ಗೊಂಬೆ ನಮ್ಗೊಬ್ಳೆ ಮಗಳು. ಅವಳಿಷ್ಟ, ಅವಳು ಸುಖಾನು ನಮ್ಮಿಷ್ಟ, ನಮ್ಮ ಸುಖಾನು ಆಗಿರ್ಬೇಕು. ಒಂದು ಮಾತು, ನೀನು ಯಾಕೆ ಗೊಂಬೆ ಪ್ರೀತಿಸ್ತಾ ಇರೋ ಹುಡುಗನ ಭೇಟಿ ಮಾಡಿ ಅವನ ಬಗ್ಗೆ ತಿಳ್ಕೊಂಡು ಆಮೇಲೆ ನೀನು ನಿರ್ಧಾರ ಮಾಡಬಾರ್ದು? ಇನ್ನೇನಾದ್ರೂ ಹೇಳೋದು ಬಾಕಿ ಇದೆಯಾ? ಕಲ್ಪನಾ, ಗೊಂಬೆ ವಯಸ್ಸಿಗೆ ಬಂದಿರೋ ಹುಡುಗಿ. ಈಗಿನ ಕಾಲದ ಹುಡುಗಿಯರ ಬಗ್ಗೆ ನಿನಗೆ ಗೊತ್ತಲ್ಲ, ತುಂಬ ಸೂಕ್ಷ್ಮೆ. ಅಕಸ್ಮಾತ್ ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಾವಿಬ್ಬರು ಜೀವನ ಪೂರ್ತಿ ಕೊರಗಬೇಕಾಗತ್ತೆ. ಓಹೋ, ಆಗ್ಲೇ ನಿನ್ನ ಮಗಳು ನಿನಗೆ ಹೆದರ್ಸ್ಬಿಟ್ಲಾ? ಅಷ್ಟಕ್ಕೆ ನೀನು ಹೆದರ್ಕೊಂಡ್ಬಿಟ್ಯಾ? ನಾನು ಯಾವುದೇ ಕಾರಣಕ್ಕೂ ನನ್ನ ಮಗಳು ಪ್ರೀತಿಸ್ತಾ ಇರೋ ಆ ಮಿಡಲ್ ಕ್ಲಾಸ್ ಈಡಿಯಟ್ನ ಮೀಟ್ ಮಾಡಲ್ಲ. ಅವಳು ಅವನ ಮದುವೆ ಆಗಿ ಅಕ್ಕಿ ಕಾಸಿಲ್ಲ, ಆಟೋ ಕಾಸಿಲ್ಲ ಅಂತ ಹೇಳೋದು ನನ್ನಿಂದ ನೋಡೋದಕ್ಕಾಗಲ್ಲ. ನನ್ನ ಗೊಂಬೆ ನನ್ನ ಅಣ್ಣನ ಮಗನ್ನೇ ಮದುವೆ ಆಗಿ ಸುಖವಾಗಿ ರಾಣಿ ಥರ ಇರಬೇಕು. ಇದೇ ನನ್ನ ಕೊನೆ ತೀರ್ಮಾನ. ಯಾವ ಕಾರಣಕ್ಕೂ ನೀನು ಈ ವಿಷಯದಲ್ಲಿ ತಲೆ ಹಾಕಬಾರ್ದು. ನೋಡಮ್ಮಿ, ನೀ ಏನಾರ ಹೇಳ್ಬೇಕು ಅಂತಿದ್ರೆ ಹೇಳು, ಇಲ್ಲ ಕೇಳಬೇಕು ಅಂತಿದ್ರೆ ಕೇಳು. ನೀನೇನು ಹೊರಗಿನವಳ? ನೀನು ಈ ಒಟ್ಟಿ ಹಿರಿ ಸೊಸೆ ಕಣಮ್ಮಿ. ನಾನು ಒತ್ತಾರೆಯಿಂದ ಅಡ್ಗೆ ಕೋಣೆ ಬಿಟ್ಟು ಈಚೆಗೆ ಬಂದಿಲ್ಲ. ಯಾಕೆ ಗೊತ್ತಾ ಅತ್ತೆ? ಯಾಕೆ? ಚಿಕ್ಕಪ್ಪ ಇಡೀ ಊರಿಗೆ ದೊಡ್ಡ ಮನ್ಸ. ಅವ್ನ ಲಗ್ನದಾಗೆ ಎಲ್ರೂ ಹೊಸ ಸೀರೆ ಉಟ್ಕೊಂಡು ಬಂಗಾರದ ಬಳೆಗಳು ಹಾಕೊಂಡು ಓಡಾಡ್ತಾವ್ರೆ. ಅವ್ರ ಮಧ್ಯದಲ್ಲಿ ಈ ಗಾಜಿನ ಬಳೆ ತೊಟ್ಕೊಂಡು ಅದೇನ್ ಸೌಭಾಗ್ಯ ಪಡ್ಲಿ, ಈ ಹಳೆ ಸೀರೆ ಉಟ್ಕೊಂಡು ಲಗ್ನದ ಮನ್ಯಾಗ ಅದ್ ಹೆಂಗ್ ಓಡಾಡ್ಲಿ? ಅದ್ ಜನನ್ ಮುಂದೆ ನಿಮ್ ಮಾನ ಮರ್ಯಾದೆ ಕಳಿಬಾರ್ದು ಅಂತ ನಾನು ಒತ್ತಾರೆಯಿಂದ ಈಚೆಗೆ ಬರ್ಲಿಲ್ಲ. ಬೆಣ್ಣೆಲಿ ಕೂದಲು ತೆಗೆದಂಗೆ ಮಾತಾಡ್ತಾವಳಲ್ಲ. ಒಂದೇ ಕಲ್ನಾಗೆ ಎರಡು ಅಕ್ಕಿ ಹೊಡಿಯೋ ಜಾಣೆ ಅವಳು. ನಿಮ್ಮ ಅಪ್ಪನ ಮನೆಯಿಂದ ಅದೇನು ತಗೊಬಂದೆ ಅಂತ ನಿಂಗೆ ಬಂಗಾರದ ಬಳೆ ಮಾಡ್ಸಾಕ್ಬೇಕು? ಮರವಾದೆಯಿಂದ ಸುಮ್ಕಿದ್ರೆ ಸರಿ, ಇಲ್ಲಾಂದ್ರೆ ಮುಖ ಮುತಿ ಜಜ್ಜಾಕ್ಬಿಡ್ತೀನಿ. ಏ, ಎಟ್ಕಿತ್ತ ಹೇಳ್ಬೇಕಲ್ಲ, ಹೊಸಿ ಸುಮ್ಕಿರೋ.